ಇಟ್ಸ್ ಓಕೆ ಬ್ರದರ್, ನಾನಿದನ್ನ ನನ್ನ ಶೇರಿಂದ ಕೊಡ್ತೀನಿ. ಏ ಅಲ್ಲ ಬ್ರದರ್, ಪ್ಲೀಸ್ ನೋ ನೋ, ಇದು ನೋಡಿ, ಇದು ನನ್ನ ಶೇರ್ ನಿಮ್ ಶೇರ್ ಅಂತಲ್ಲ ಬ್ರದರ್. ಸಿ, ಗಿಫ್ಟ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ, ಅವ್ರು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಬಟ್ ಅದಕ್ಕೆ ಅಂತ ಲಕ್ಷದಲ್ಲಿ ಕೊಡೋದು ಬ್ರದರ್, ಅವ್ರು ತಂದು ಕೊಟ್ಟಿದ್ದು ಬರೀ ಫೈಲ್ನ ಅಷ್ಟೇ ಅಲ್ಲ, ನನ್ನ ನಿಮ್ಮ ಕನಸನ್ನ ವಾಪಸ್ ತಂದು ನಮ್ಮ ಕೈ ಕೊಟ್ರು. ಬ್ರದರ್, ಒಂದು ಮಾತು ಹೇಳ್ತೀನಿ ಕೇಳಿ. ಒಬ್ಬ ತಾಯಿ ತನ್ನ ಗರ್ಭದಲ್ಲಿ 9 ತಿಂಗಳು ತನ್ನ ಮಗುನ ಹೆತ್ತು ಹೊತ್ತು ಕಾಪಾಡ್ಕೊಂಡ್ ಬರ್ತಾಳೆ. ಡೆಲಿವರಿ ಟೈಮಲ್ಲಿ ಸಹಿಸೋಕ್ ಆಗದೇ ಇರೋಷ್ಟು ನೋವನ್ನ ಸಹಿಸ್ಕೋತಾಳೆ. ಆಮೇಲೆ ಆ ಮಗುಗೆ ಜನ್ಮ ಕೊಡ್ತಾರೆ. ಬಟ್ ಡೆಲಿವರಿ ಮಾಡಿಸಿದ ಡಾಕ್ಟ್ರು ಮುಖ್ಯ ಆಗ್ತಾರಲ್ಲ, ಅವ್ರಿಗೂ ನಾವು ಫೀಸ್ ಕೊಡ್ತೀವಲ್ವಾ? ಬ್ರದರ್, ಇಟ್ಸ್ ಆಲ್ ಅಬೌಟ್ ಟೈಮ್ಲಿ ಹೆಲ್ಪ್. ಬ್ರದರ್, ಕೇಳಿಸ್ಕೊಂಡ್ರಾ? ಓಕೆ ಬ್ರದರ್, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಓಕೆ ಬ್ರದರ್, ಬಾಯ್. ಎಮ್ಮೆಗೆ ಲಕ್ಷದ ಗಿಫ್ಟ್ ಅಂತ. ಪೂಜಾ, ಬೆಳಿಗ್ಗೆ ಪೂಜೆಗೆ ಅಂತ ರೆಡಿ ಆಗಿದ್ಯಾ ತಾನೆ? ಈಗ ಮತ್ತೆ ರೆಡಿ ಆಗ್ತಿದ್ಯಾ? ಒಳ್ಳೆ ಕತೆ ಆಯ್ತಲ್ಲ, ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿರಲ್ವಾ, ಹಾಳಾಗಿರುತ್ತೆ, ಅದಕ್ಕೆ ಸರಿ ಮಾಡ್ಕೋತಾ ಇದೀನಿ. ಅಲ್ಲ, ಯಾಕೆ ಇಷ್ಟೊಂದು ರೆಡಿ ಆಗ್ಬೇಕು ಅಂತ? ಯಾಕೆ ರೆಡಿ ಆಗ್ಬೇಕು ಅಂದ್ರೆ ನಾನ್ ಚೆನ್ನಾಗ್ ಕಾಣಿಸೋದ್ ಬೇಡ್ವಾ? ಹಾಗಲ್ಲ, ನೀನು ಚೆನ್ನಾಗಿ ಕಾಣಿಸೋದಕ್ಕೆ ಹೀಗೆ ರೆಡಿ ಆಗ್ಬೇಕು ಅಂತಿಲ್ಲ. ನೀನ್ ನ್ಯಾಚುರಲ್ ಆಗಿ ಸುಂದ್ರಿ. ಇದು ಏನ್ ಕಮ್ಮಿ ಇಲ್ಲ. ನಿಜ. ಪೂಜಾ, ಎಲ್ಲಿದ್ಯಮ್ಮ? ಬೇಗ ಬಾಮ್ಮ. ಬಂದ್ವಿ. ಏನ್ ಹೆಣ್ಮಕ್ಳು ಏನೋ ಟೈಮಿಗೆ ಸರಿಯಾಗಿ ಸಿದ್ಧನೇ ಆಗೋದಿಲ್ಲ. ಕಿಶಾನ್, ಎಲ್ಲಿದ್ಯಾ? ಅಪ್ಪ ಬಂದೆ ಬಂದೆ. ಏ ಕಿಶಾನ್, ಅಪ್ಪ, ರೆಡಿ ಆಗೋದಕ್ಕೆ ಇಷ್ಟೊತ್ತು ಬೇಕೇನ? ಅಪ್ಪ ಅದು ನಾವು ನಿಮ್ಮಷ್ಟು ಯಂಗ್ಸ್ಟರ್ ಅಲ್ವಲ್ಲಪ್ಪ, ಅದಕ್ಕೇನೆ. ನಾನು ಹೆಂಗ್ ಕುತ್ಕ ಇಲ್ಲಿ ಸಮಸ್ಯೆ ಮಾಡ್ತೇನೆ ನನಗೆ. ಅಯ್ಯೋ ಸಾರಿ. ಪೂಜಾ, ಕನ್ನಿಕಾ, ಮೀನಾಕ್ಷಿ, ಆದಿ ಎಲ್ಲ ಎಲ್ಲಮ್ಮ? ಕನ್ನಿಕಾ ಮತ್ತೆ ಮೀನಾಕ್ಷಿ ಅವ್ರು ದೇವ್ರ ಮನೆ ಹತ್ರ ಇದಾರೆ ಮಾವ. ಆದಿಭಾವಂಗ್ ಯಾವ್ದೋ ಆಫೀಸ್ ಕಾಲ್ ಇದೆಯಂತೆ, 2 ನಿಮಿಷ ಬರ್ತೀನಿ ಅಂದ್ರು. ಅವರೆಲ್ಲ ಬಂದ ತಕ್ಷಣ ಹೊರಡದೆ. ನಾನ್ ಯಾರ ತಂಟೆಗೂ ಹೋಗಿಲ್ಲ, ಹೋಗೋದು ಇಲ್ಲ. ಬೇಡ ಅಂತ ಬಿಟ್ಟು ಬಂದ್ಮೇಲೆ ನನಗೆ ಅವ್ರ ಜೀವನದ ಬಗ್ಗೆ ಯಾವ ಆಸಕ್ತಿ ಕೂಡ ಇಲ್ಲ. ಇಷ್ಟು ದಿನ ನೀನ್ ನೋಡ್ದೇ ಇರೋ ಇನ್ನೊಂದು ಮುಖಾನ ನೋಡ್ಬೇಕಾಗತ್ತೆ. ಹುಷಾರ್. ನನಗೆ ಈ ಶ್ರೇಷ್ಠಂಗೆ ವಾರ್ನಿಂಗ್ ಮಾಡ್ತೀಯ ಭಾಗ್ಯ? ನನ್ನಿಂದ ನೀನ್ ದೂರ ಇದ್ದು ಬಿಡು, ಅದ್ ನಿನಗೆ ಒಳ್ಳೇದು. ಹೇಳೆ, ಏನ್ ಹೇಳೋದು? ಏನೋ ರೀಲ್ಸ್ ಮಾಡ್ತೀನಿ ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ರೆ ಹೇಗೆ? ನಾನು ಆ ರೀಲ್ಸ್ ನೋಡೋದಕ್ಕೆ ವೇಟ್ ಮಾಡ್ತಾ ಇದೀನಿ. ಏನಾಯ್ತು ರೀಲು? ರೀಲು ಇಲ್ಲ, ಏನೂ ಇಲ್ಲ, ಎಲ್ಲ ಫ್ಲಾಪ್. ಏನು ಫ್ಲಾಪ? ಏನ್ ಹೇಳ್ತಿದ್ಯಾ? ಏನಾಯ್ತು? ಅದೆಲ್ಲ ದೊಡ್ಡ ಸ್ಟೋರಿ ಕಾಣೆ. ಕಂಗ್ರ್ಯಾಚುಲೇಷನ್ ಬೇಬಿ. ಶ್ರೇಷ್ಠ, ಪ್ಲೀಸ್ ನನಗೆ ಇರಿಟೇಟ್ ಮಾಡ್ಬೇಡ. ಒಳ್ಳೆ ನಾನು ಕರ್ಮ ಎಲ್ಲಿ ಹೋದ್ರು ನೆಮ್ಮದಿನೇ ಇಲ್ಲ. ಹಾಗೆ ಅವರು ಸರಿಯಾದ ಟೈಮ್ ಬಂದು ಫೈಲ್ ಕೊಟ್ಟಿದ್ರಿಂದ ಎಲ್ಲ ಸ್ಮೂತ್ ಆಗಿ ಫಂಕ್ಷನ್ ಆಯ್ತು. ಇಷ್ಟ ಆಯ್ತು. ಶ್ರೇಷ್ಠ, ಬಿ ಕೇರ್ಫುಲ್. ಯಾಕೆ? ಬಿಟ್ಟೋಗಿರೋ ಎಕ್ಸು ವಾಪಸ್ ಲೈಫಿಗೆ ಬಂದಿದ್ದಾಳೆ ಅಂದ್ರೆ ಅದು ಒಳ್ಳೆ ಸೂಚನೆ ಅಲ್ಲ ಕಣೆ. ನೀನ್ ಏನೇನೋ ಹೇಳ್ಬೇಡ ಕಣೆ. ನೀನ್ ಏನ್ ಹೇಳಕ್ ಹೊಟ್ಟಿದ್ಯಾ ಅಂತ ಅದ್ ನನ್ಗೆ ಅರ್ಥ ಆಗ್ತಿದೆ. ಬಟ್ ನನ್ ತಾಂಡವ್ ಆತರ ಅಲ್ಲ. ನೀನ್ ಥಿಂಕ್ ಮಾಡ್ತಿರೋ ತರ ಏನೂ ಆಗಲ್ಲ. ಇನ್ಫ್ಯಾಕ್ಟ್ ತಾಂಡವ್ ಹೇಟ್ಸರ್. ಆ ಭಾಗ್ಯ ನೆಡ್ಲು ಕಂಡ್ರೆ ಕೂಡ ಅವನಿಗಾಗಲ್ಲ. ಅಫ್ಕೋರ್ಸ್ ತಾಂಡವ್ ಭಾಗ್ಯನ ಹೇಟ್ ಮಾಡ್ತಿರ್ಬೋದು, ಹಾಗೆ ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದಾರಲ್ವಾ. ಆಗಾಗ ಆಫೀಸ್ ನಲ್ಲಿ ಮೀಟ್ ಮಾಡ್ತಿರ್ತಾರೆ, ಮಾತಾಡ್ತಾರೆ. ಹಾಗೇನಾದ್ರೂ ಆದ್ರೂ ಕೂಡ ಅವ್ರು ಜಸ್ಟ್ ಆಫೀಸ್ ಕೆಲ್ಸದ ಬಗ್ಗೆ ಮಾತಾಡ್ತಿರ್ತಾರ ಅಷ್ಟೇ.
ಬರೀ ಆಫೀಸ್ ಕೆಲ್ಸದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ನಿಂಗೆ ಹೇಗ್ ಗೊತ್ತಾಗುತ್ತೆ? ಹತ್ರ ಇದ್ದಷ್ಟು ಹಳೆದೆಲ್ಲ ನೆನಪಾಗುತ್ತೆ ಕಣೆ. ಯಾವ್ದಕ್ಕೂ ನೀನ್ ಹುಷಾರಲ್ಲಿ ನೀನಿರು. ಸರಿ ಕಣೆ, ಬಾಯ್. ಹೌದು, ನನ್ನ ಹುಷಾರಲ್ಲಿ ನಾನಿರ್ಬೇಕು. ಏನ್ರಮ್ಮ ಬೇಕೋ ಬೇಡವೋ ಅನ್ನೋ ತರ ಬಂದು ಕೂತ್ಕೋತಾ ಇದ್ದಾರೆ ನಿಧಾನಕ್ಕೆ. ಹೊರಡೋಣವಾ? ತಡ ಆಯ್ತು. ಯಾವ ಕಡೆ ಹೋಗ್ತೀವಣ್ಣ? ಇದೇನಮ್ಮ ಹಿಂಗ್ ಕೇಳ್ತಿದ್ಯಾ? ಭಾಗ್ಯನ ಮನೆಗೆ ಹೋಗ್ಬೇಕು ಅಂತ ಮಾತಾಡ್ಕೊಂಡಿದ್ವಲ್ಲ. ಓ ಅದಾ, ನಾವ್ ಬರ್ತಿಲ್ಲ ಅಣ್ಣ, ನೀವ್ ಹೋಗ್ ಬನ್ನಿ. ಯಾಕತ್ತೆ, ಏನಾಯ್ತು? ಅಲ್ಲ, ನೀವ್ ಒಬ್ರೇ ಇರ್ತೀರಾ ಮನೇಲಿ? ಅತ್ತೆ ಒಬ್ರೇ ಇರಲ್ಲ, ಅವ್ರ ಜೊತೆ ನಾನು ಇರ್ತೇನೆ. ಅಲ್ಲ, ಏನಾಗಿದೆ ಇಬ್ರಿಗೂ? ಎಲ್ರು ಹೋಗೋಣ ಅಂತ ಮಾತಾಡ್ಕೊಂಡಿದ್ದು ತಾನೆ. ಈಗ ಬರೋದಿಲ್ಲ ಅಂದ್ರೆ ಏನರ್ಥ? ಯಾಕೋ ಗೊತ್ತಿಲ್ಲ ಅಣ್ಣ, ಸ್ವಲ್ಪ ಸುಸ್ತು. ಬೆಳಿಗ್ಗೆ ಬೇಗ ಎದ್ದಿದೀವಲ್ಲ, ನೀವ್ ಹೋಗ್ ಬನ್ನಿ. ಎಲ್ಲರೂ ರೆಡಿನಾ? ಹೊರಡೋಣ ಬನ್ನಿ. ಅತ್ತೆ ಕನಿಕಾ ಬರಲ್ಲ ಅಂತ ಕೂತಿದ್ದಾರೆ ನೋಡು. ಬರಲ್ವಾ? ಯಾಕತ್ತೆ? ಎಲ್ರೂ ಹೊರಡೋಣ ಅಂತ ಮಾತಾಗಿತ್ತಲ್ಲ, ಬನ್ನಿ ಹೊರಡೋಣ. ಆಗಿ ಪ್ಲೀಸ್ ಫೋರ್ಸ್ ಮಾಡ್ಬೇಡ, ನನ್ಗೆ ಇಷ್ಟ ಇಲ್ಲ ಬರೋದಕ್ಕೆ. ಅಲ್ಲ, ನೀವೆಲ್ರೂ ಬರ್ತಾ ಇದ್ದೀರಾ, ಭಾಗ್ಯ ಮಾಡಿರೋ ಹೆಲ್ಪ್ಗೆ ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೆ. ಬಟ್ ಇವಾಗ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ, ಒಂದ್ಸಲಿ ನಿರ್ಧಾರ ಮಾಡಿದ್ಮೇಲೆ ಅದನ್ನ ಹಿಂದಕ್ಕೆ ತಗೋಬಾರ್ದು. ಇವಾಗ ಭಾಗ್ಯನಿಗೆ ಏನೋ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಇವ್ರು ಬರದೇ ಇದ್ರು ತೊಂದರೆ ಇಲ್ಲ, ನಾವು ಕೊಡೋಣ. ಗೊತ್ತಾಯ್ತು. ಕನಿಕಾ ನಡಿ, ನಾವು ಹೋಗೋಣ. ಅತ್ತೆ ಏನ್ ಹೇಳ್ತಿದ್ದೀರಾ? ಭಾಗ್ಯನ್ ಮನೆಗ್ ನಾವ್ ಹೋಗ್ಬೇಕಾ? ಭಾಗ್ಯನ್ ಮನೆಗೆ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹೋಗ್ತೀವಿ ಅಂತ ಯೋಚನೆ ಮಾಡು. ಯಾಕೆ? ಗಟ್ಟಿ ತರ ಆಡ್ಬೇಡ ಕನಿಕಾ. ಆದಿ ಏನೋ ಗಿಫ್ಟ್ ಕೊಡ್ಬೇಕು ಅಂತ ಇದ್ದಾನೆ ತಾನೆ, ಅದನ್ನ ಹಾಳು ಮಾಡಕ್ಕಾಗೋದು ನಾವು ಹೋದ್ರೇನೆ. ನಾವು ಹೋಗಿಲ್ಲ ಅಂದ್ರೆ ಅಲ್ಲಿ ಕಲ್ಲು ಹಾಕೋಕ್ ಯಾರು ಇರೋದಿಲ್ಲ, ಹಾಳು ಮಾಡಕ್ಕಾಗಲ್ಲ. ಅಣ್ಣ ಒಂದ್ ನಿಮಿಷ. ಅಣ್ಣ ನಾವು ಬರ್ತೀವಿ. ಇದೇನ್ರಮ್ಮ ಇಷ್ಟೊತ್ತು ಬರಲ್ಲ ಅಂತ ಹೇಳ್ತಿದ್ರೆ, ಈಗ ಇದ್ಕಿದ್ದಾಗ ಬರ್ತೀವಿ ಅಂತೀರಿ? ಹೌದಣ್ಣ, ಅದು ಕಾಮತ್ ಫ್ಯಾಮಿಲಿಯಿಂದ ಭಾಗ್ಯಂಗೆ ಗಿಫ್ಟ್ ಕೊಡ್ತಿದೀವಲ್ಲ, ನಾವು ಬರ್ತಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಬರ್ತೀವಿ ಅಲ್ವಾ ಕನಿಕಾ? ಎಸ್ ಡ್ಯಾಡ್. ಪಾಪ ಭಾಗ್ಯ ಇಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ನಮ್ಗೆ ಪ್ರಾಜೆಕ್ಟ್ ಹೆಲ್ಪ್ ಮಾಡ್ತಾರೆ, ನಾವಿಷ್ಟು ಮಾಡ್ದಿದ್ರೆ ಹೇಗೆ? ಸರಿ, ಹಾಗಾದ್ರೆ ರೆಡಿಯಾಗಿ ಬನ್ನಿ. ರೆಡಿನಾ? ಬೆಳಿಗ್ಗೆ ಪೂಜೆಗೆ ಲಕ್ಷಣವಾಗಿ ರೆಡಿ ಆಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಾರೆ. ಲೇಟ್ ಆಯ್ತು, ಬನ್ನಿ 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 ಬನ್ನಿ. ಬಿಟ್ಟೋಗಿರೋ ಎಕ್ಸು ವಾಪಸ್ ಲೈಫಿಗೆ ಬಂದಿದ್ದಾಳೆ ಅಂದ್ರೆ ಅದು ಒಳ್ಳೆ ಸೂಚನೆ ಅಲ್ಲ ಕಣೆ. ಯಾವ್ದಕ್ಕೂ ನೀನ್ ಹುಷಾರಲ್ಲಿ ನೀನಿರು. ಯಾ ಟುಮಾರೋ ನಾಳೆದೇ ಕಳಿಸ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಓಕೆ, ಹಾಂ ಅದೇ ಎಷ್ಟಾದ್ರೂ ಸರಿ. ಓಕೆ, ನೋ ಪ್ರಾಬ್ಲಮ್. ಯಾರಿದ್ರೇನು ಅಯ್ಯೋ ಪ್ರಾಬ್ಲಮ್ಮೇ ಆಗಲ್ಲ, ನೋ ಪ್ರಾಬ್ಲಮ್ ಅಟ್ ಆಲ್, ಕಳಿಸ್ಬೋದು. ಹೌದು, ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾನೆ? ಬರೀ ಆಫೀಸ್ ಕೆಲ್ಸದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ನಿಂಗೆ ಹೇಗ್ ಗೊತ್ತಾಗುತ್ತೆ? ನನ್ನ ಯಾವಾರ್ಸೋದು ಅಷ್ಟು ಸುಲಭ ಅಲ್ಲ. ಹೌದು, ನಾಳೆನೇ ಮೀಟ್ ಮಾಡ್ಬೋದು. ಯಾರಿಗೂ ಗೊತ್ತಾಗಲ್ಲ, ಇದೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಹಾಂ, ನಾವಿಬ್ಬರೇ ಹೋಗ್ಬಿಡೋಣ, ಎಷ್ಟು. ಶ್ರೇಷ್ಠ, ವಾಟ್ ಇಸ್ ದಿಸ್? ಇಲ್ಲೇನ್ ಮಾಡ್ತಿದ್ಯಾ?
ತಾಂಡವ್ ನಿಂತ್ಕೋ. ತಾಂಡವ್ ಯಾರ ಜೊತೆ ಮಾತಾಡ್ತಿದ್ದೆ? ವಾಟ್ ರಬ್ಬೆ ಶ್ರೇಷ್ಠ, ನಾ ಯಾರ ಜೊತೆ ಮಾತಾಡ್ತಿದ್ದೆ, ಏನ್ ಮಾತಾಡ್ತಿದ್ದೆ ಅಂತ ನಿನ್ಗೊಂದು ರಿಪೋರ್ಟ್ ಕೊಡ್ಬೇಕಾ? ಯಾಕೆ ಈ ತರ ಆಡ್ತಿದ್ಯಾ? ತಾಂಡವ್ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳಿದ್ದು. ಆಫೀಸ್ ಕಾಲ್ ಶ್ರೇಷ್ಠ. ಓ, ಆಫೀಸ್ ಕಾಲ್ ಮಾತಾಡೋದ್ ಬಿಟ್ಟು ಟಾಯ್ಲೆಟ್ ಹೋಗಿ ಹೈಡ್ ಮಾಡ್ಕೊಂಡ್ ಮಾತಾಡ್ತಿದ್ಯಾ? ಅಲ್ಲ, ಈ ನಡುವೆ ಯಾಕೆ ಇಷ್ಟೊಂದು ಡೌಟ್ ಪಡ್ತಿದ್ಯಾ ನೀನು? ಅನುಮಾನ ಒಂದ್ ದೊಡ್ಡ ರೋಗ ಅಂತ ಹೇಳ್ತಾರಲ್ಲ, ಆ ತರ ಆಯ್ತು ನಿನ್ ಕಥೆ. ಹೌದು, ನನ್ ಡೌಟ್ ಅಂತಾನೆ ಇಟ್ಕೋ. ಫೋನ್ ಕೊಡು. ಗಿವ್ ಯು ಫೋನ್. ತಗೋ. ಆಯ್ತಾ? ಸಮಾಧಾನನಾ? ಸಾರಿ ಬೇಬಿ. ಟೂ ಬ್ಯಾಡ್ ಶ್ರೇಷ್ಠ. ಆ ಭಾಗ್ಯನಿಂದ ನನ್ ಮೂಡ್ ಹಾಳಾಗಿದ್ದು. ಭಾಗ್ಯ, ಪೂಜಾ ಒಂದ್ ಫೋನ್ ಮಾಡಿ ಕೇಳಮ್ಮ ಎಲ್ಲಿದ್ದಾಳೆ ಅಂತ. ಅಯ್ಯೋ ಪುಷ್ಪ, ಯಾಕೆ ಅಷ್ಟೊಂದು ಅವಸರ ಮಾಡ್ತೀಯ ನೀನು? ಅವರಿಬ್ರು ನಿಧಾನಕ್ಕೆ ಬರ್ಲಿ, ಆರಾಮ್ ಬರ್ಲಿ, ಬರ್ತಾ ಇರ್ತಾರೆ. ಯಾಕೆ ಹಿಡಿಬಿಡಿ ನಿನಗೆ? ಹೌದು ಬಿತ್ತಿಯಮ್ಮ, ನವ ಜೋಡಿಗಳಲ್ವಾ, ಅದು ಮದ್ವೆ ಆದ್ಮೇಲೆ ಮೊದ್ಲೇ ಬಾರಿ ಹಬ್ಬಕ್ ಬರ್ತಾ ಇದ್ದಾರೆ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇರ್ಬೋದು. ಗುಂಡಣ್ಣ ಆಗ್ಲೇ ಚಿಕ್ಕಿ ಬರ್ತಾಳೆ ಅಂತ ಕೆಳಗ್ ಹೋಗಿ ಕಾಯ್ತಿದ್ದಾನೆ. ಭಾಗ್ಯ, ಆರ್ತಿ ತಟ್ಟೆ ಕೊಡಮ್ಮ. ಬರ ಭಾಗ್ಯ, ನಾಳೆ ಪೂಜಾ ಕಿಶನ್ ಇಬ್ರು ಬರ್ತಾ ಇದಾರತ್ತೆ. ಏನಾಯ್ತು? ಯಾಕೆಲ್ಲ ಒಂಥರ ಇದ್ದೀರಾ? ಪೂಜಾ, ನಾವು ಬಂದಿದ್ದು ಇಷ್ಟ ಆಗಿಲ್ಲ ಅನ್ಸುತ್ತೆ, ಬಾ ಹೋಗೋಣ. ಹಾಗೆಲ್ಲ ಏನು ಇಲ್ಲ. ನೀನು ಒಳ್ಳೆ ಆರ್ತಿ ಆರ್ತಿ ಹಚ್ಚು. ಬನ್ನಿ 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 ಬನ್ನಿ. ಅಯ್ಯೋ, ನೀವೆಲ್ಲ ಕೂತಿರಿ, ನಾನು ಜ್ಯೂಸ್ ತಗೊಂಡ್ ಬರ್ತೀನಿ. ಕಾಮತವ್ರೆ, ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ನೋಡಿ. ನೀವಾಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಕಿಶನ್ ಅಂಕಲ್ ಹೇಗಿದ್ದೀಪ್ಪ? ಚೆನ್ನಾಗಿದ್ದೀನಿ. ನೀವು ಬಂದಿದ್ ನಂಗೆ ತುಂಬಾ ಖುಷಿ ಆಯ್ತು. ನಾನು ಬಂದಿದ್ದೀನಿ ಖುಷಿ ಆಯ್ತು, ತಂದಿದ್ದು ಖುಷಿ ಆಯ್ತು. ಹೋಗಿ ಬ್ರೋ ತಾತ, ನಾನ್ ಸೀರಿಯಸ್ ಆಗಿ ಹೇಳ್ತಿದ್ರೆ
ನೀವೇನೋ ಮಾಡ್ತೀರಪ್ಪ. ಸೀರಿಯಸ್ ಆಗಿ ನಾನ್ ಕೊಡ್ತಿದ್ರೆ ನೀನ್ ತಗೊಳ್ದಿದ್ರೆ ತಗೋ. ಮಾವ ನೀವ್ ಮತ್ತೆ ಮಕ್ಳಿಗೆ ಚಾಕ್ಲೇಟ್ ಅಭ್ಯಾಸ ಮಾಡಿಸ್ತಿದ್ದೀರಾ? ಹಬ್ಬ ನಮ್ಮ ವರ್ಷಕ್ಕೊಂದು ಬಾಯಿ ಸಿಹಿ ಬೇಡವಾ? ಅಪ್ಪ ಹಬ್ಬ. ಮಾವ ಕುಡೀರಿ. ಇಲ್ಲಮ್ಮ, ನನಗ್ ಜ್ಯೂಸ್ ಬೇಡ. ಹೌದಾ? ಕಾಫಿ ಟೀ ಏನಾದ್ರು ಮಾಡ್ಕೊಬರ್ಲಾ? ಇಲ್ಲಮ್ಮ, ನನಗೇನು ಬೇಡ. ಇವತ್ತು ನಾನು ಇಲ್ಲಿ ಏನು ಕುಡಿಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಮಾವ, ಏನಾಯ್ತು? ಏನಾದ್ರೂ ಕುಡಿದ್ರೆ ಹೊಟ್ಟೆ ತುಂಬಿಡುತ್ತೆ. ಆಗ ನೀನು ಮಾಡಿರೋ ಸ್ಪೆಷಲ್ ಐಟಮ್ ತಿನ್ನಕ್ಕಾಗೋದಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ತಾತ. ಅಮ್ಮ ಸೂಪರ್ ಆಗಿ ಅಡ್ಗೆ ಮಾಡ್ತಾಳೆ. ಯಾವುದೇ ಕಾರಣಕ್ಕೂ ಒಂದ್ ಐಟಮ್ ನ ಮಿಸ್ ಮಾಡ್ಬಾರ್ದು. ಸಕ್ಕತ್ತಾಗಿ ಜಮಾಯಿಸೋಣ. ಗುಡ್ ಅಣ್ಣ. ದೇವ್ರೆ, ಏನ್ ಮಾಡ್ಲಿ ಈಗ? ನನ್ ಪೂಜಾ ಕಿಶನ್ ಇಬ್ರೇ ಬರ್ತಾರೆ ಅನ್ಕೊಂಡು ಇಷ್ಟೇ ಅಡ್ಗೆ ಮಾಡಿದೀನಿ. ನೋಡಿದ್ರೆ ಎಲ್ರು ಬಂದಿದ್ದಾರೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಕ್ಕ, ಏನಾಯ್ತಕ್ಕ? ಬಂದಾಗಿಂದ ನೋಡ್ತಾ ಇದೀನಿ, ಯಾಕೋ ಒಂಥರ ಇದೆಯಾ? ನಾನ ಏನಿಲ್ವಲ್ಲ, ಏನಿಲ್ಲ. ಪೂಜೆನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸೋಣ. ಊಟ ಬೇಗ ಮಾಡ್ಬೋದಾಗ. ಪೂಜಾ ಮನೆಯಿಂದ ಹೊರಟಾಗ್ಲೇನೆ ನಿಮ್ ಕೈ ರುಚಿ ಬಗ್ಗೆ ಹೇಳಿ ಹೇಳಿ ನನಗೆ ಅಲ್ಲಿಂದನೇ ಹೊಟ್ಟೆ ಹಸು ಶುರು ಆಗ್ಬಿಟ್ಟಿದೆ. ಎಲ್ಲ ರೆಡಿ ಇದೆ ಅಲ್ಲ? ಏನು ರೆಡಿ ಇದೆ ಅಂತ ಕೇಳಿದ ತಕ್ಷಣ ಎಲ್ಲ ಮುಖ ಮುಖ ನೋಡ್ಕೊತಾ ಇದ್ದೀರಾ? ಏನಿಲ್ಲ ಕಿಶನ್, ಎಲ್ಲ ತಯಾರಾಗಿದೆ. ನಮ್ ಭಾಗ್ಯ ಇದ್ದಾಳೆ ಅಂದ್ಮೇಲೆ ತಯಾರಾಗಿಲ್ದೆ ಇರುತ್ತಾ? ಅಲ್ವಾ ಭಾಗ್ಯ? ಹಾ, ಹೌದತ್ತೆ, ಹೌದು ಹೌದು ಹೌದು. ಅದು ನೀವು ನೀವು ಮಾತಾಡ್ತಾ ಇರಿ, ನಾನು ಒಂದ್ ನಿಮಿಷ ಬಂದೆ, ಒಂಚೂರು ಕೆಲಸ. ಭಾಗ್ಯ, ನಾನು ಬಂದೆ, ಇರು. ವಿದ್ಯಮ್ಮ, ನಾನು ಬಂದೆ, ಇರಿ. ಕನ್ಫ್ಯೂಸ್ ಆಗ್ಬೇಡಿ ಬಿಗ್ರೆ, ಮಹಿಳಾ ಮಣಿಗಳದು ಏನು ಮೀಟಿಂಗ್ ಇರುತ್ತೆ, ಅದಕ್ಕೆ ಹೋಗಿದ್ದಾರೆ. ವಾಟ್? ನೀನ್ ಭಾಗ್ಯ ಕಾಲ್ ಮಾಡಿದ್ಯಾ? ಹಾ, ನಾನ್ ಭಾಗ್ಯನ್ ಕಾಲ್ ಮಾಡಿದ್ದೆ. ಅವ್ರಿಗೆ ಕಾಲ್ ಮಾಡಿದ್ದೆ? ಅವಳ ಹತ್ರ ಏನ್ ಕೆಲ್ಸ ನಿನ್ಗೆ? ಈ ತಾಂಡವ್, ನೀನ್ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನಾನೇನು ಅವಳ ಹತ್ರ ಕಷ್ಟ ಸುಖ ಮಾತಾಡ್ಬೇಕು ಅಂತ ಹಿಂಗ್ ಕಾಲ್ ಮಾಡಿರ್ಲಿಲ್ಲ. ಆಕ್ಚುಲಿ ಅವಳು ಕಾಲ್ ಮಾಡಿದ್ದು ಏನಕ್ಕೆ ಅಂದ್ರೆ, ಏ ಭಾಗ್ಯ, ನಿನ್ ಸ್ವಲ್ಪನಾದ್ರೂ ಮಾನ ಮರ್ಯಾದಿದ್ಯಾ? ಯಾಕೆ ಯಾಕೆ ನಮ್ ಲೈಫ್ ನ ಹಾಳು ಮಾಡ್ತಿದ್ಯಾ? ಆಮೇಲೆ ನಿನ್ ಹತ್ರ ನಿಂದು ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಇರಲ್ಲ. ಈವನ್ ನಿನ್ ಮಕ್ಕಳು ಕೂಡ. ಏಯ್, ಸಾಕ್ ಮುಚ್ಚೆ ಬಾಯ್ನ. ಏನ್ ಹೆದರ್ಸ್ತಾ ಇದ್ಯಾ? ನನ್ ಮಕ್ಕಳ ತಂಟೆಗೆ ಏನಾದ್ರೂ ಬಂದೆ ಅಂತ ಅನ್ಕೋ, ಇಷ್ಟು ದಿನ ನೀನ್ ನೋಡ್ದೇ ಇರೋ ಇನ್ನೊಂದು ಮುಖಾನ ನೋಡ್ಬೇಕಾಗತ್ತೆ. ಹುಷಾರ್. ನಿನ್ ನೆಮ್ಮದಿ ಹಾಳು ಮಾಡಿದ ಭಾಗ್ಯನ ನಾನ್ ಸುಮ್ನೆ ಬಿಡ್ಬೇಕಾ? ಅದಕ್ಕೆ ಸರಿಯಾಗಿ ಕ್ಲಾಸ್ ತಗೊಂಡೆ. ನಿನಗ್ ತಲೆ ಕೆಟ್ಟಿದೆ ಶ್ರೇಷ್ಠ. ಅವಳಿಗೆ ಯಾಕೆ ಕಾಲ್ ಮಾಡಕ್ ಹೋದೆ? ಮಕ್ಳ ವಿಷಯದಲ್ಲಿ ಯಾಕೆ ಆತರ ಎಲ್ಲ ಮಾತಾಡಕ್ ಹೋದೆ? ನಿನಗ್ ಸ್ವಲ್ಪನೂ ಏನು ಗೊತ್ತಾಗಲ್ಲ. ಅಲ್ಲ ಬೇಬಿ, ನಾನ್ ಅವಳಿಗೆ ಕಾಲ್ ಮಾಡಿ ಬೈದ್ರೆ ಅದಕ್ಕೆ ನೀನ್ ಖುಷಿ ಪಡ್ಬೇಕಲ್ವಾ? ಅದಕ್ಕೆ ನೀನ್ ಯಾಕೆ ಅವಳ ಮೇಲೆ ಇಷ್ಟು ಕನ್ಸರ್ನ್ ತೋರ್ತಿದ್ಯಾ? ಅಲ್ಲ, ನಿಮ್ದಕ್ಕೆ ಬಾದಿನ ಮೇಲೆ ಅಷ್ಟು ಸಾಫ್ಟ್ ಕಾಲರ್ ಅಂದ್ರೆ ನೀನು ಆ ಬಾದಿನ್ಗೆ ಸಪೋರ್ಟ್ ಮಾಡ್ತಿದ್ಯಾ? ಶಟಪ್ ಶ್ರೇಷ್ಠ. ಹುರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ನಾನೇನೋ ಎಮ್ಮೆಗೆ ಸಪೋರ್ಟ್ ಮಾಡ್ತಿಲ್ಲ. ನಾನ್ ಮಾತಾಡ್ತಿರೋದು ಮಕ್ಳ ಬಗ್ಗೆ. ನೋಡು, ಮಕ್ಳ ಬಗ್ಗೆ ಮಾತಾಡೋ ಯಾವ ರೈಟ್ಸು ನಿನ್ಗಿಲ್ಲ. ಓಕೆ ತಾಂಡವ್, ನಿನಗ್ ಸ್ಟ್ರೆಸ್ ಕೊಡೋದನ್ನ ನಾನ್ ಯಾರನ್ನೂ ಸುಮ್ನೆ ಬಿಡಲ್ಲ. ಅಲ್ಲ ತಾಂಡವ್, ನೀನ್ ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ನೀನ್ ಸ್ಟ್ರೆಸ್ ಆಗೋದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಅವಳಿಂದ ನಮ್ ಲೈಫ್ ಅಲ್ಲಿ ನೆಮ್ಮದಿ ಅನ್ನೋದೇ ಇಲ್ದಂಗ್ ಆಗಿದೆ. ಅಲ್ಕ ತಂಡ, ಅವ್ಳು ಏನಾದ್ರೂ ಒಂದ್ ನೆಪ ಇಟ್ಕೊಂಡು ನಮ್ಮಿಬ್ರು ಮಧ್ಯದಲ್ಲಿ ಬರ್ತಾನೆ ಇರ್ತಾಳೆ. ಅದನ್ನೆಲ್ಲ ನೋಡ್ಕೊಂಡು ನಾನ್ ಖುಷಿಯಾಗಿರ್ಬೇಕಾ? ನಿನ್ಗೋಸ್ಕರ ತಾಂಡವ್, ನಿನ್ ನೆಮ್ಮದಿಗೋಸ್ಕರ ನಾನು ಅವಳು ಕಾಲ್ ಮಾಡ್ದೆ.
ಆದ್ರೆ ಇವಾಗ ಅದು ನಂದೇ ತಪ್ಪು ಅಂತ ನನಗೆ ಅರ್ಥ ಆಗ್ತಿದೆ. ಐ ಆಮ್ ಸಾರಿ ಆಯ್ತಾ? ಹನಿ ಪ್ಲೀಸ್ ಒನ್ ಸೆಕೆಂಡ್ ಫೈನ್. ನನ್ನ ಮಾತು ಕೇಳಿಸ್ಕೊ. ನೋಡು ಇದು ನೋಡು ಇದೊಂದು ಫ್ಯಾಮಿಲಿ ಕಾಂಪ್ಲಿಕೇಶನ್. ನಾನು ಏನು ಮಾಡಕ್ ಅತ್ತೆ ಏನ್ ಮಾಡೋದತ್ತೆ? ಬರೀ ಪೂಜಾ ಮತ್ತೆ ಕಿಶನ್ ಇಬ್ರೇ ಬರ್ತಾರೆ ಅನ್ಕೊಂಡ್ರೆ ಮನೆಯವರೆಲ್ಲ ಬಂದ್ಬಿಟ್ಟಿದಾರಲ್ಲ ಅತ್ತೆ. ಅಮ್ಮ ಎಂತ ಕೆಲಸ ಮಾಡಿದ್ರಿ? ಪೂಜಾ ಕಿಶನ್ ಇಬ್ರೇ ಬರ್ತಾರೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಮನೆಯವರೆಲ್ಲ ಬಂದ್ಬಿಟ್ಟಿದಾರಲ್ಲ, ಏನ್ ಮಾಡೋದೀಗ? ಅಯ್ಯೋ ಬಿಗ್ತಿಯಮ್ಮ, ಅವಳು ಹೇಳಿದ್ಲು ನಾವು ಬರ್ತಿದೀವಿ ಅಂತ. ನಾನು ಅನ್ಕೊಂಡೆ ಕಿಶನ್ ಪೂಜಾ ಬರ್ಬೋದು ಅಂತ. ನಂಗೇನ್ ಗೊತ್ತಿತ್ತು ಎಲ್ರು ಬರ್ತಾರೆ ಅಂತ. ಅಮ್ಮ ಸರಿಯಾಗಿ ಕೇಳಿಸ್ಕೋಬೋದಿತ್ತು ತಾವೇ? ಅರ್ಥ ಆಗಿಲ್ಲ ಆದ್ರೆ ಇನ್ನೊಂದ್ಸಲ ಕೇಳ್ಬೇಕಿತ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ ಕಣೆ. ಏನಾದ್ರೂ ಮಾಡ್ಲೇಬೇಕು. ಹೌದು ಭಾಗ್ಯ, ಏನಾದ್ರೂ ಮಾಡ್ಲೇಬೇಕು. ಅವ್ರ ಮಾತು ಕೇಳಿದ್ರೆ ಅವರೆಲ್ಲರೂ ನಿನ್ನ ಅಡ್ಗೆನ ಇಷ್ಟಪಟ್ಟು ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ ಭಾಗ್ಯ, ನಾನು ಪೂಜನ್ ಕರ್ಕೊಂಡ್ ಬರ್ತೀನಿ, ಅವಳೊಂದ್ ಮಾತು ಕೇಳೋಣ. ಹಾ ಇದು ನಾನು ಫಸ್ಟ್ ಇಯರ್ ಬೇಬಿ ಇದ್ನಲ್ಲ ಅವಾಗ ಇದು ಅಮ್ಮನ ಫೋನಲ್ಲಿ ತೆಗ್ದಿದ್ದು. ಇದು ನನ್ ಫಸ್ಟ್ ರಕ್ಷಾ ಬಂಧನ್ ತನ್ವೇಗ ಕಟ್ಟಿದ್ದು. ಇದು ನಮ್ ಸ್ಕೂಲಲ್ಲಿ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹಿಂದೆ ಮಂಕಿ ಇದೆಯಲ್ಲ, ತನ್ವಿ ಆಗ್ತಾನೆ. ನೀನು ಮಂಗ. ಏನಾಯ್ತಕ್ಕ? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಲ್ಲ ಅತ್ತೆ ಅಮ್ಮ ಯಾಕೆ ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡೋ ತರನೇ ಆಗಿದೆ ಕಣೆ ಇವಾಗ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಅಂತದ್ ಏನಾಯ್ತು? ಪೂಜಾ, ನಾನ್ ಅನ್ಕೊಂಡಿದ್ದೆ ನೀನು ಕಿಶನ್ ಬರ್ತೀರಾ ಅಂತ. ಅದನ್ನ ಭಾಗ್ಯ ಹತ್ರನೂ ಹೇಳಿದ್ದೆ. ಇವಳು ನೋಡಿದ್ರೆ ಅದಕ್ಕೆ ಇಬ್ಬರಿಗೆ ಅಡಿಗೆ ಮಾಡಿದ್ಲು. ಈಗ ನೋಡಿದ್ರೆ ಎಲ್ರು ಬಂದಿದ್ದೀರಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಅಲ್ಲಮ್ಮ ಪೂಜಾ, ನೀನಾದ್ರೂ ಸರಿಯಾಗಿ ಹೇಳ್ಬೇಕು ತಾನೆ ನಾವೆಲ್ಲರೂ ಬರ್ತಿದೀವಿ ಅಂತ. ಅತ್ತೆ ಏನ್ ಮಾಡೋದು ಇವಾಗ? ನಮಗೂ ಗೊತ್ತಾಗ್ತಾ ಇಲ್ಲ ಕಣೆ. ನಂಗೂ ಅದೇ ಹೊಳಿತಿಲ್ಲ. ಓಕೆ ಇರಿ ಒಂದ್ ನಿಮಿಷ, ನಾನು ಹೋಗಿ ಕಿಶನ್ನ ಕರ್ಕೊಂಡ್ ಬರ್ತೀನಿ. ಅವ್ನು ಏನಾದ್ರೂ ಒಂದ್ ಐಡಿಯಾ ಕೊಟ್ಟೆ ಕೊಡ್ತಾನೆ. ನಾನು ಕರ್ಕೊಂಡ್ ಬರ್ತೀನಿ. ತಲೆ ಕೆಡ್ಸ್ಕೊಡ, ಕರ್ಕೊಂಡ್ ನಾನು ಬರ್ತೀನಿ. ಆಯ್ತಾ ಬನ್ನಿ.